ಇದೇ ತಗೊಳ್ಳ. ಏನು ಇವಾಗ ಇದರಲ್ಲಿ ಏನೋ ಡೌಟ್ ನಾನು ಮಾಡ್ತೀನಿ. ಅಲ್ಲ ಇದೇನು ಡೌಟ್ ಹೇಳ್ಬಿಡ್ತೀನಿ. ಏನು ಡೌಟು? ಇವಾಗ ಇಲ್ಲಿ 3 ಅದೇ ಮ್ಯಾಮ್, ಅದೇ ನಮಗೆ ಏನು ಹೇಳು. ಇವಾಗ ಇದಕ್ಕೆ ನಾವು ಕಂಪೇರ್ ಮಾಡಿಕೊಂಡು ಅದು ಇವಾಗ ಇಲ್ಲಿಂದ 4 ತೊಗೊತೀವಿ. ಇಲ್ಲಿ ಇದನ್ನ ಕೌಂಟ್ ಮಾಡ್ಕೊಂಡು 4 ತೊಗೋಬೇಕಾ, ಇಲ್ಲ ನಾವು ಮೆಷರ್ಮೆಂಟಲ್ಲಿ 4 ತೊಗೋಬೇಕಾ? ಈಗ ಇಲ್ಲಿ 4 ಇಟ್ಕೊಬೇಕು. 1/2 ಇಂಚ್ ಸ್ಟಿಚ್ಗೆ ಹೋಗುತ್ತಲ್ವಾ, 3.5 ಕ್ರಾಸ್ ಬೆಲ್ಟ್ ಬರುತ್ತೆ. ಇಲ್ಲಿ 3.5, ಇಲ್ಲಿ 2, ಇಲ್ಲಿ 3, ಈ ಥರ. ಇವಾಗ ಇದನ್ನ ಹಾಕಿ ಇಲ್ಲಿ ಕರೆಕ್ಟಾಗಿ ಹಾಕು. ಇವಾಗ ಇದು ನೀನು ಕೇಳ್ತಾ ಇರೋದು ಅಲ್ವಾ? ನಾವು ಇಲ್ಲಿ ಏನು ಅವ್ರದ್ದು ಕ್ರಾಸ್ ಬೆಲ್ಟ್ ಇರುತ್ತೆ, 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು ಸ್ಟಿಚ್ಗೋಸ್ಕರ. ಓಕೆ. ಸೊ ಇಲ್ಲಿ 3 ಇದೆ, ಮಧ್ಯದಲ್ಲಿ 2.5 ಇದೆ, ಇಲ್ಲಿ 3.5 ಇದೆ. ಅದು ನೀನು ಯಾಕೆ ಅಂತ ಕೇಳ್ತಾ ಇದೆಯಾ? ಇದನ್ನ ಲೆಂತ್ ಮಾಡಿ ಇದು ಬ್ಲೌಸ್ ಹೇಳ್ತೀನಿ. ಇವಾಗ ಇದು ಲೆಂತ್ ಉದ್ದ ಇರುತ್ತಲ್ವಾ, ಇಲ್ಲಿ ಲೆಂತ್ ಇರುತ್ತೆ, ಇಲ್ಲಿ ಇಷ್ಟಿರುತ್ತೆ. ನಾವು ಇದಕ್ಕೂ ಇಲ್ಲಿ ಕನೆಕ್ಟ್ ಮಾಡಬೇಕು. ನಾವು ಇದನ್ನ ಹಂಗೆ ಕಟ್ ಮಾಡಿರ್ತೀವಲ್ವಾ, ಹಿಂಗೆ ಕ್ರಾಸಾಗೆ. ಅದೇ ತರ ಕ್ರಾಸ್ ಬೆಲ್ಟ್ ಬರಬೇಕು. 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಸ್ಟಿಚ್ಗೋಸ್ಕರ ತಗೊಬೇಕು ಎಕ್ಸ್ಟ್ರಾ. 1 ಇಂಚ್ ತಗೊಂಡ್ರು ಓಕೆ. ಇಲ್ಲಿ ಕೆಳಗಡೆ 1/2 ಇಂಚು, ಇಲ್ಲಿ 1/2 ಇಂಚು ಸ್ಟಿಚ್ಗೆ ಹೋಗುತ್ತೆ. ಮತ್ತೆ ಸ್ಟಿಚ್ ಆದಮೇಲೆ ಕರೆಕ್ಟಾಗಿ 1/2 ಇಂಚ್ ಕಡಿಮೆ ಬರುತ್ತೆ. ಎಲ್ಲರಿಗೂ ಸ್ಟ್ಯಾಂಡರ್ಡ್ ಸೈಜ್ ಅದು ಕ್ರಾಸ್ ಬೆಲ್ಟ್. ಎಲ್ಲರಿಗೂ ನಾವು ಒಂದೇ ಸೈಜ್ ಇಡ್ಬೋದು. ನೋಡು, ಇವಾಗ ಇದು 3.5 ಇಟ್ಟಿದ್ದೀನಿ, ಇದು 2.5, ಇದು 3 ಮಾಡಿ. ಆ ಥರ 4 ಇದೆ. ಅದು ಸ್ಟಿಚ್ಚು ಆದಮೇಲೆ 3 ಬರುತ್ತೆ, ಇದು 2 ಬರುತ್ತೆ, ಇದು 3 ಬರುತ್ತೆ. ಇಲ್ಲಿ 3.5ಗೆ ನೀವು ಕ್ರಾಸಿಂಗ್ ಕೊಡಬೇಕು. ಓಕೆ. ಸೊ ನಾವು 1/2 ಇಂಚ್ ಎಕ್ಸ್ಟ್ರಾ ಹಿಂದೆ ಮುಂದೆ ಹೋಗುತ್ತೆ ಅಂತ ಸ್ಟಿಚ್ಗೆ ಹೋಗುತ್ತಲ್ಲ. ಓಕೆ. ಸೊ ಇದು ಟೋಟಲ್ 3.5 ಇದೆ, ನಾವು 4 ತೊಗೊಂಡಿದ್ದೀವಿ. ದೆನ್ ಇಲ್ಲಿಂದ ನಾವು 3 ಇಲ್ಲಿ ನಾವು ಈ ಶೇಪ್ ತಿರುಗಿಸ್ತೀವಿ ಅಲ್ವಾ, ಎಲ್ಲಿಂದ ಶೇಪ್ ಕೊಡಬೇಕಂದ್ರೆ ಇಲ್ಲಿ ಇರುತ್ತಲ್ವ ಶೇಪು, ಅಷ್ಟು ನೀವು ಅಲ್ಲಿ ಕ್ರಾಸ್ ಬೆಲ್ಟಲ್ಲೂ ಶೇಪ್ ಕೊಡಬೇಕು. 4 ಅಲ್ಲಿ 4 ಮಾಡಿ, 4ಗೆ ಅಲ್ಲಿ ಶೇಪ್ ಕೊಡಬೇಕು. ನೀನು ಸ್ಟ್ರೈಟಲ್ಲೇ ಮಾರ್ಕ್ ಮಾಡಿಕೊಂಡು ಆಮೇಲೆ ಕ್ರಾಸಲ್ಲಿ ಹೇಳ್ತೀನಿ ನಾನು. ಇಲ್ಲಿ ಸ್ಟ್ರೈಟಾಗಿ ಮಾಡು, ಒಂದು 4 ಇಲ್ಲಿ ಮಾರ್ಕ್ ಮಾಡು. ಇಲ್ಲಿ ಮಾಡಪ್ಪ, ಇಲ್ಲಿ ಮಾರ್ಕು. ಇಲ್ಲಿಗೆ ಈ ಡೌನ್ 1 ಇಂಚ್ ಬರಬೇಕು ನೀವು. ಮತ್ತು ವೇಸ್ಟ್ ಎಷ್ಟಿದೆ? 9.5. ಟೋಟಲ್ ಎಷ್ಟಿದೆ? 35 ಏನೋ ಇದೆ ಅಲ್ಲ. ವೇಸ್ಟ್ ಎಷ್ಟಿದೆ ಶಶಿ? ವೇಸ್ಟ್ 9. 9 ಇಟ್ಬಿಟ್ಟು ಇಲ್ಲಿ 1.5 ಇಂಚು ಸ್ಟಿಚ್ಗೋಸ್ಕರ ಹಿಡಿಯೋದು. ಕ್ರಾಸ್ ಬೆಲ್ಟಲ್ಲಿ ಅದೇ ಥರ ಮಾಡಬೇಕು. 1.5 ಇಂಚು ಸ್ಟಿಚ್ಗೆ. ಇಲ್ಲಿ 3.5. ಇಲ್ಲಿ ಒಂದು ಲೈನು, ಅದು ಸ್ಟಿಚಿಂಗ್ ಲೈನು. ಸ್ಟ್ರೈಟ್ ಲೈನ್ ಹಾಕಲಿ. ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ಯಾ ನೋಡು, ಇದು ಹೆಂಗೆ ಕ್ರಾಸ್ ಬೆಲ್ಟ್ ಕೊಡೋದಂದ್ರೆ ಇಲ್ಲಿಂದ ಹಿಂಗೆ ಬಂದು, ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಸ್ಟ್ರೈಟ್ ಮಾಡು. ನೋಡಿ ವಿಡಿಯೋ ಮಾಡ್ತಾ ಇದ್ದೀರಾ? ಓಕೆ. ಇಲ್ಲಿ 3ಗೆ ಎಲ್ಲಿ ಮಾಡಿದ್ಯಾ ಮಾರ್ಕು, ಅಲ್ಲಿ ಕನೆಕ್ಟ್ ಮಾಡು. ಇಲ್ಲಿದೆ ಅಲ್ಲ 3.5, ಅಲ್ಲಿಗೆ ಒಂದು ಲೈನ್, ಅಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡೋದು ಆ ಲೈನು. ಈ ಕಡೆ ಏನು ಬರಬೇಡ, ಎಲ್ಲಿ ಹಾಕಿರ್ತೀಯ ಅಷ್ಟಕ್ಕೆ ಮಾತ್ರ. ಇದು ಓಕೆ. ಕಟ್ ಮಾಡಿ. ಇವಾಗ ಕಟ್ ಮಾಡುವಾಗ ನಾವು ಪೇಪರ್ ಇಲ್ಲಿ ಈ ಥರ ನಮಗೆ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಬೇಕು. ಇದು ಕ್ರಾಸಿಂಗ್ ಬರಬೇಕಂದ್ರೆ ಹಂಗೆ ಇಟ್ಕೊಂಡು ಇಲ್ಲಿ ಬಂದು ಹಿಂಗೆ ಒಳಗಡೆ ಇಲ್ಲಿ ನಾವು ಇಲ್ಲೇನು ಮಾರ್ಕ್ ಕ್ರಾಸಿಂಗ್ ಕೊಟ್ಟಿರ್ತೀವಿ ಅಲ್ಲಿ ಹಿಂಗೆ ಸ್ಟ್ರೈಟಾಗಿ ಮಾಡಬೇಕು ಹಿಂಗೆ. ಮತ್ತು ಇದು ಎಕ್ಸ್ಟ್ರಾ ಇರೋದನ್ನು ತೆಗಿಬೇಕು.
ಇದು ಫ್ರಂಟಿಗೆ ಬರುತ್ತೆ, ಹ್ಞೂ ಅವಾಗ ಇಲ್ಲೊಂದು ನ್ಯಾಚ್ ಹಾಕಿರಬೇಕು. ಓಕೆ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಕೊಡಬೇಕದು ಅಂತ. ಮತ್ತು ಇಲ್ಲಿ ಒಂದು ನ್ಯಾಚ್ ಹಾಕಿರಬೇಕು. ಇದು ನಿಮಗೆ ಇದು ಡಾಟ್ ಪಾಯಿಂಟ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ನೀವು ಇಲ್ಲಿ ಕ್ರಾಸಿಂಗ್ ಮಾಡಿಸಿದ್ನಲ್ಲ ನಾನು, ಆ ಕ್ರಾಸ್ಗೆ ಇದು ಕರೆಕ್ಟಾಗಿ ಕುತ್ಕೊಂಡ್ರೆ ಇಲ್ಲಿ ಶೇಪ್ ಅವಾಗ ನಿಮಗೆ ಕ್ರಾಸ್ ಬೆಲ್ಟು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಅಲ್ಲೊಂದು ನ್ಯಾಚ್ ಹಾಕಬೇಕು. ಓಕೆ. ಇವಾಗ ಕ್ರಾಸ್ ಬೆಲ್ಟ್ ಯಾವ ಥರ ಕಟ್ ಮಾಡೋದಂತ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಸರಿ ಇದೆಯಾ? ಹ್ಞೂ. ಇಲ್ಲಿ ನೀವು ಎಷ್ಟು ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಾಕಿ ಅಷ್ಟೇ, ಕರೆಕ್ಟ್ ಇದೆ. ಹ್ಞೂ. ಅದು ಡಾಟ್ ಹಿಡಿದಾಗ ನಿಮ್ಗೆ ಕಡಿಮೆ ಬರುತ್ತಲ್ವಾ? ಯಾವುದು ಫ್ರಂಟು ಡಾಟ್ ಹಿಡಿದಾಗ ಫ್ರಂಟ್ ಡಾಟ್ ಇಟ್ಟ ಕಡಿಮೆ ಬರುತ್ತೆ. ಇದು ನಾನು ಹಾಂ. ಮಾಡ್ತೀನಿ, ವೇಸ್ಟ್ ಎಷ್ಟಿದೆ ಅಟ್ಯಾಚ್ ಆದಮೇಲೆ ಕಟ್ ಮಾಡ್ಕೊತೀನಿ. ನಾನು ಹಂಗೂ ಮಾಡ್ಬೋದಲ್ವಾ? ಮಾಡ್ಬೋದು, ನಿಮ್ಗೆ ಗೊತ್ತಾಗಬೇಕಲ್ಲ. ನಮಗೆ ಗೊತ್ತಾಗಲ್ಲ ಕಟ್ ಮಾಡಿದ್ದು. ಕೆಲವೊಂದು ಸರ್ತಿ ನಾವು ಜಾಸ್ತಿ ಕಟ್ ಮಾಡ್ಕೊತೀವಿ, ಅವಾಗ ಕಡಿಮೆ ಆಗುತ್ತೆ. ಅದಕ್ಕಿಂತ ನಾವು ಅಟ್ಯಾಚ್ ಮಾಡಿದ್ಮೇಲೆ ಕಟ್ ಮಾಡ್ಬೋದಲ್ವಾ ಆರಾಮಾಗಿ? ನೀವು ಸ್ಟಿಚ್ ಮಾಡಿದಾಗ ನೀವು ಮಾಡ್ಕೊಳ್ಳಿ. ಹಾಂ. ಇವಾಗ ನಾವು ಬೇರೆ ಟೈಲರ್ಗೆ ಕೊಟ್ಟಾಗ ನೀವೆಲ್ಲ ಕಟ್ ಮಾಡಿ ಕರೆಕ್ಟಾಗಿ ಎಲ್ಲ ನ್ಯಾಚ್ ಮಾಡಿ ಕೊಡಬೇಕು. ನಾವೇ ಮಾಡ್ಕೊಳ್ಳೋದಾದ್ರೆ ಹ್ಞೂ. ಅರ್ಥ ಆಯ್ತಾ? ಅರ್ಥ ಆಯ್ತು. ಕವಿತವ್ರೆ ಬನ್ನಿ, ಕಟ್ ನೋಡ್ತಿ. ಇವಾಗ ಫ್ರಂಟ್ ಇದು ತಾನೇ, ಹಾಂ. ಇವಾಗ ಇದು ಕಟ್ ಮಾಡಿ ಇದನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ನೀವು ಕಟ್ ಮಾಡಿ. ಇದು ಫ್ರಂಟ್ ಅಲ್ವಾ? ನಿಮ್ದು ಮಾಡ್ಕೊಂಡು ನಂದೇ ಇದೆಯಾ? ಈ ಕಡೆ ಬರ್ತೀರಾ? ಇಲ್ಲ, ಸಿಂಗಲ್ ಇಲ್ಲಿದೆಯಲ್ಲ ನೀವು ಸ್ಲೀವ್ ಮಾರ್ಕ್ ಮಾಡಿದ್ದೀರಾ? ಇಲ್ಲಿ ಸ್ಲೀವ್ ಮಾರ್ಕ್ ಕಟ್ ಮಾಡಿದ್ದೀನಿ ನೋಡ್ವಾ. ಇಲ್ಲಿದೆ, ಸಿಕ್ತು ಸರ್. ಕಟ್ ಮಾಡಿ ಬನ್ನಿ. ಇದನ್ನು ಕಟ್ ಮಾಡಿ ಲೈನಿಂಗ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ತೀರಾ? ಮುಗ್ದಿಲ್ಲ, 4 ಏನಂಕಲ್? ಅಲ್ಲ, ನಾನು ತಗೊಳ್ಳೋಣ ಅಂತ, ನನ್ನ ಕೆಲ್ಸಕ್ಕಲ್ಲ, ನಮ್ಮ ಮನೆಯವ್ರಿಗೆ ಏನೋ ಮಾಡ್ಕೊಡೋಣ, ಏನೋ ಒಂದು ಅಂಗಡಿ ಗಿಂಡಿ ಏನೋ ಚಿಕ್ಕದಾಗ ಹಾಕೋಣ ಅಂತ. ಅವರು ನಾನು ಯಾರು ಮಾತಾಡಿ ಅಂತ ಏನೋ ಒಂದು ಮಾಡ್ತೀವಿ ನಾವು. ನೀವು ಮಾತಾಡ್ತೀರಾ? ಚಿಕ್ಕದು ಅಂದರೆ ಇವ್ರಿಗೆ ಇಡೋಕ್ಕಾಗಲ್ಲ, ಸಣ್ಣದಲ್ಲ. ಹಾಂ, ಇವ್ರು ಇಡ್ಬೋದು. ಅದು ಮಿಷನ್ ಎಲ್ಲ ಹಾಕ್ಬೋದಾ? ಕ್ಲಾಸ್ ಮಾಡೋಕ್ಕೆ ಮಿಷನ್ ಇರ್ತದೆ. ಹೇಳಿ ಅಂಕಲ್. ಇಷ್ಟು ದುಡ್ಡಿದೆಯಾ? ನಾನು ನೋಡಿಲ್ಲ, ಕೇಳಿದೆ, ನೋಡ್ತೀನಿ. ನಾನು ಪಾರ್ಲರ್ ಎಲ್ಲ ಮಾಡಲ್ಲ, ಎದುರುಬಿಡ್ರಿ. ನಾನು ಯಾಕೆ ಹೆದರ್ಕೊಳ್ಳಿ, ಮಾಡ್ಕೊಳ್ಳಿ, ಇಲ್ಲೇ ನನ್ನ ಪಕ್ಕದಲ್ಲೇ ಮಾಡ್ಕೊಳ್ಳಿ. ಇಲ್ಲ, ನನ್ನ ಮನೆನೇ ನೀವು ಅಂದ್ರೆ 1.5 ಲಕ್ಷಕ್ಕೆ ಕೊಡ್ತೀನಿ ಶಶಿ ಮಾಡ್ತೀನಿ ಅಂದ್ರೆ, ನಾನು ಮೇಲ್ಮಡ್ಗಡೆ ಮಾತ್ರ ಮಾಡಲ್ಲ ಮೇಡಮ್ ಅಂತ ಹೇಳಿಲ್ವ ನಾನು? ಅಲ್ಲ, ನೀವು ಮಾಡಂಗಿದ್ರೆ ಮಾಡಿ. ಇಲ್ಲ ಮೇಡಮ್, ನಾನು ಮೇಲ್ ಮಾಡೋದೇ ಇಲ್ಲ. ಇವಾಗ ಇಲ್ಲಿ ಕನೆಕ್ಟ್ ಮಾಡ್ತೀರಲ್ಲ, ಅಂತೀರಲ್ಲ ಮೇಡಮ್ ನೀವು. ಇದು ಹಿಂಗ್ ಬರಬಾರ್ದು, ಕ್ರಾಸು ಕೊಡಿ ಇಲ್ಲಿ. ಹಂಗೆ ಇರಲಿ, ಹಂಗೆ ಇರಲಿ. ಇದು ಹಿಂಗೆ ಇದು ಹಿಂಗೆ ಹೋಗ್ಬಾರ್ದು, ಆಯಿತಾ? ಹಿಂಗೆ ಹೋದ್ರೆ ಚೆನ್ನಾಗಿ ಬರೋಲ್ಲ. ಹಿಂಗೆ ಕಟ್ ಮಾಡ್ತಾ ಮಾಡ್ತಾ ಹಿಂಗೆ ಇಲ್ಲಿಂದ ಹಿಂಗೆ ಮಾಡಿ ಸ್ವಲ್ಪ ಹಿಂಗೆ ಒಳಗಡೆ ತಗೋ, ಹಿಂಗೆ. ಮತ್ತು ಇಲ್ಲಿ ಹಿಂಗೆ ಕ್ರಾಸ್ ಮಾಡಿರ್ತೀರಲ್ಲ, ಇಲ್ಲಿ ಹಿಂಗೆ ಕ್ರಾಸಾಗಿ ಶೋಲ್ಡ್ರು ಡೌನ್ ಮಾಡಿರ್ತೀರಲ್ಲ, ಇಲ್ಲೊಂದು ಸ್ವಲ್ಪ ಹಿಂಗೆ ಮಾಡಬೇಕು. ಇಲ್ಲಿ ಕಟ್ಟಿಂಗ್ ಒಂಚೂರು ಶೇಪ್ಗೋಸ್ಕರ, ಆಯಿತಾ? ಇವಾಗ ಅದು ಮೇನ್ ಪೀಸ್ ಕಟ್ ಮಾಡ್ತೀರಾ? ಎಲ್ಲಿ ಲೈನಿಂಗ್ ಪೀಸ್ ಎಲ್ಲಿ? ಇವಾಗ ನೀವು ಇಲ್ಲಿ ಒಂದು ರಾಂಗ್ ಮಾಡಿದ್ರಿ. ಏನು ಹೇಳಿ? ಇದು ನಾನಿಲ್ಲಿ ಬೋಟ್ ನೆಕ್ಕಿಗೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೆಗಿಯಂಗಿಲ್ಲ ಅಂತ ಹೇಳಿದ್ದೆ. ಅದು ಮಾಡಬಾರ್ದು, ಕಟ್ ಮಾಡಬಾರ್ದು. ಯಾಕಂದ್ರೆ ಅವಾಗ ಇದು ಲೆಂತ್ ಕಡಿಮೆ ಆಗಿಬಿಡುತ್ತೆ. ಸೈಡು ಮಾರ್ಕ್ ಮಾಡಿದ್ರಿ, ಅದು ನಿಮ್ಗೆ ಅರ್ಥ ಆಗುತ್ತೆ ಇಲ್ವ ಅಂತ ನಾನು ಸುಮ್ಮನೆ ಇದ್ದೆ. ನಿಮ್ಗೆ ಅದು ಒಳಿಲಿಲ್ಲ, ಕಟ್ ಮಾಡಿದ್ರಿ. ಪೇಪರ್ ಅಲ್ವಾ ಅಂತ ನಾನು ಸುಮ್ಮನೆ ಇದ್ದೆ. ಪ್ರಿಂಟ್ ಮಾಡಿ ನಾನು ಕೇಳ್ದಂಗೆ ಮಾಡಿ, ಅವಾಗ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನೋಡಿ. ಇವಾಗ ನಾನು ಹೇಳ್ಕೊಡೋದು ಅರ್ಥ ಆಗ್ತಿದ್ಯಾ? ನಿಮ್ಗೇನು ಅರ್ಥ ಆಗಿಲ್ಲ ಅಂದರೂ ಡೌಟ್ ಇದ್ದರೆ ಕೇಳಿ, ಇನ್ನೊಂದ್ಸರಿ ಎಲ್ಲ ಹೇಳ್ಕೊಡ್ತೀನಿ. ಕವಿತವ್ರಿಗೆ ಅರ್ಥ ಆಯಿತು ಅನ್ಕೊಂತೀನಿ.
ನೀವು ಯಾಕೆ ಮತ್ತೆ ಕಟ್ ಮಾಡ್ತೀರಾ? ಅಲ್ಲಲ್ಲ ಇದು ಬ್ಯಾಕ್ ನೋಡ್ತಾ ಇದ್ದೀನಿ ಇದಲ್ವಾ ಬ್ಯಾಕ್ ಇದೆ ಬ್ಯಾಕ್ ಶೇಪ್ ಸರಿ ಇದೆ ಇದು ಅಂತ. ನಮ್ಮ ಮನೆಯವರಿಗೆ ಟೀ ಕಾಫಿ ಇದೆಲ್ಲ ಮಾಡಿ ಕೊಟ್ಟು ಇದು ಕ್ಯಾನ್ವಸ್ ಹಾಕೋಣ. ಎಲ್ಲಿ? ಇಲ್ಲೆಲ್ಲ ಜಾಸ್ತಿ ಡಬಲ್ ಬೆಡ್ರೂಮ್. ಅಲ್ಲಿ ಯಾರೋ ಕೇಳಿದ್ರೆ ಗೊತ್ತಿಲ್ಲ ಫೋನ್ ಮಾಡಿ ಅದಕ್ಕೆ. ಇದು ನೆಕ್ ಕಟ್ ಮಾಡಬೇಡಿ, ಕ್ಯಾನ್ವಸ್ ಪ್ಯಾಟರ್ನ್ ಕಟ್ ಮಾಡಿ ಕ್ಯಾನ್ವಸಲ್ಲಿ ಮಾಡಿ. ಕವಿತೆಗೆ ಎಷ್ಟು ಕೊಡ್ತಾ ಇದ್ರು ನಾವು? ಟ್ರಿಬಲ್ ಲೀಸಾ ಇಲ್ಲ ಕವಿತವರು 27,000. ಇನ್ನೊಂದು ಮಾರ್ಚ್ ಇದು ಫೆಬ್ರವರಿಗೆಲ್ಲ ಮತ್ತೆ ಜಾಸ್ತಿ ಮಾಡ್ತಾರೆ ನೋಡಿ. ಇಲ್ಲ, ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ. ಅದೇ ಅವ್ರಿಗೆ ಗೊತ್ತಿಲ್ಲ ನಾವು ಮನೆ ಕಟ್ತಾ ಇರೋದು ಹೇಳಿಲ್ಲ. ಅದಕ್ಕೆ ಹೇಳಿದೆ ಹತ್ತತ್ರ ಬಂದಾಗ ಹೇಳ್ಬಿಡ್ರಿ ಇನ್ನೊಂದು 2-3 ತಿಂಗಳು ಅಷ್ಟೇ. ಇನ್ನು ಫೆಬ್ರವರಿಗೆ ಬಂದಿರೋದು ನಾವು. ಫೆಬ್ರವರಿ ಡಿಸೆಂಬರ್. ಇದು ಫಸ್ಟು ಸ್ಟ್ರೈಟ್ ಕಟ್ ಮಾಡಿ, ಸ್ಟ್ರೈಟ್ ಲೈನ್ ಹಾಕಿ ಇದು ಫಸ್ಟ್.